ಇದು ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು. ಬೆಂಗಳೂರು ಅಭಿವೃದ್ಧಿ ಮೇಲೆ ಅತೀವ ಒಲವಿಟ್ಟುಕೊಂಡಿರುವ ಡಿಕೆ ಡಿಸಿಎಂ ಆಗಿದ್ದಾಗಲೇ ರಾಜಧಾನಿಯ ಬಡಲಿಗೆ ಅಭಿವೃದ್ಧಿಯ ಬೀಜ ಬಿತ್ತೋಕೆ ಹೆಜ್ಜೆ ಇಟ್ಟವರು. ವಿಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಹೆಚ್ಚಾಗಿ ಪ್ರತಿಕ್ರಿಯೆ ನೀಡದೆ ಕೆಲಸದ ಮಂತ್ರ ಜಪಿಸಿದವರು. ಡಿಕೆ ಅಂದು ಹಾಕಿಕೊಂಡಿದ್ದ ಒಂದಷ್ಟು ಯೋಜನೆಗಳು ಈಗಲೂ ಪ್ರಗತಿಯಲ್ಲಿದೆ. ಹೀಗಿರುವಾಗ ಮತ್ತೊಂದು ಕನಸನ್ನ ಸಾಕಾರಗೊಳಿಸೋಕೆ ಡಿಕೆ ರೆಡಿಯಾಗಿದ್ದಾರೆ. ಉದ್ಘಾಟನೆಗೆ ರೆಡಿಯಾಗಿ ನಿಂತಿದೆ ಡಿಕೆಶಿ ಕನಸಿನ ಕೂಸು PRR2. ಕೆಂಪೇಗೌಡ ಜಯಂತಿಯಂದೇ ಅನಾವರಣಗೊಳ್ಳಲಿದೆ SM ಕೃಷ್ಣ ರಸ್ತೆ. ಟ್ರಾಫಿಕ್ ದಟ್ಟಣೆಯಿಂದ ಬೇಸತ್ತಿದ್ದ ವಾಹನ ಸವಾರರಿಗೆ BDA ಗಿಫ್ಟ್. ಲೋಕಾರ್ಪಣೆಗೆ ಸಿದ್ಧವಾಯಿತು 10.7 ಕಿಲೋಮೀಟರ್ ಉದ್ದದ SM ಕೃಷ್ಣ ರಸ್ತೆ. ಬೆಂಗಳೂರಿನ ವಾಹನ ಸವಾರರಿಗೆ BDA ಒಂದೊಳ್ಳೆ ಉಡುಗೊರೆ ಕೊಡ್ತಾ ಇದೆ. ಬಹುನಿರೀಕ್ಷಿತ ನಾಡಪ್ರಭು ಕೆಂಪೇಗೌಡ ಲೇಔಟ್ ಮೂಲಕ ಹಾದು ಹೋಗುವ BDA ವತಿಯಿಂದ ನಿರ್ಮಾಣ ಮಾಡಲಾಗ್ತಾ ಇದ್ದ ದಶಪಥ ರಸ್ತೆ ಕೊನೆಗೂ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಇದು ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಾಗಿತ್ತು. ಈ ಯೋಜನೆಗೆ ಡಿಕೆ ಸಾಕಷ್ಟು ಮುತುವರ್ಜಿ ವಹಿಸಿ BDAಯಿಂದ ಪೂರ್ಣಗೊಳಿಸಿದ್ದಾರೆ. ಡಿಸಿಎಂ ಆಗಿದ್ದಾಗ ಈ ಯೋಜನೆ ಆದಷ್ಟು ಬೇಗ ಮುಗಿಬೇಕು ಅಂತ BDA ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ರು. ರೈಲ್ವೆ ಇಲಾಖೆ, ಅರಣ್ಯ ಇಲಾಖೆ ಮತ್ತು ರೈತರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದ ಹಲವು ಪ್ರಕರಣಗಳನ್ನು ಇತ್ಯರ್ಥ ಮಾಡಿ ಕೊನೆಗೂ ಯೋಜನೆ ಪೂರ್ಣಗೊಳಿಸಿದ್ದಾರೆ. ಈ ಯೋಜನೆ ಇಷ್ಟು ಬೇಗ ಲೋಕಾರ್ಪಣೆಗೊಳ್ಳೋಕೆ ಸಿಎಂ ಡಿಕೆ ಶಿವಕುಮಾರ್ ಪಾತ್ರ ಪ್ರಮುಖವಾದದ್ದು. ಅಷ್ಟೇ ಅಲ್ಲ, ತಮ್ಮ ರಾಜಕೀಯ ಗುರುಗಳಾದ ರಾಜ್ಯ ಕಂಡ ಧೀಮಂತ ನಾಯಕ ದಿವಂಗತ SM ಕೃಷ್ಣ ಅವರ ಹೆಸರನ್ನ ಈ ರಸ್ತೆಗೆ ಇಡುವ ಮೂಲಕ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಸಿಎಂ ಡಿಕೆ. ಕೆಂಪೇಗೌಡ ಜಯಂತಿಯಂತೆ ಬೆಂಗಳೂರಿಗೆ ಸಿಹಿ ಸುದ್ದಿ. ಊರ ಕಟ್ಟಿ ಸೂರು ಕೊಟ್ಟ ಆಲ ಬೇಲ ತಾನೇ ನೆಟ್ಟ ನಾಡಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ. ಟ್ರಾಫಿಕ್ ಮುಕ್ತ, ಟೋಲ್ ಮುಕ್ತ ರಸ್ತೆ ಜನ ಬಳಕೆಗೆ ಲಭ್ಯ. ₹631 ಕೋಟಿ ವೆಚ್ಚದ BDA ಮಹತ್ವದ ಯೋಜನೆ. ಜೂನ್ 27ರಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಜಯಂತಿ ಇದೆ. ಆ ದಿನವೇ SM ಕೃಷ್ಣ ರಸ್ತೆಯನ್ನ ಉದ್ಘಾಟನೆ ಮಾಡಲು BDA ಮುಂದಾಗಿದೆ. ಈಗಾಗಲೇ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದೆ. ಇದೇ ದಿನದಂದು BDA ಪರಿಸರ ಕಾಳಜಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. 15 ಲಕ್ಷ ಸಸಿಗಳನ್ನು ನೆಡುವ ಯೋಜನೆ ಇದೆ. ಸಿಎಂ ಡಿಕೆ ಶಿವಕುಮಾರ್ ಈ PRR2 ರಸ್ತೆಯನ್ನ ಉದ್ಘಾಟನೆ ಮಾಡಲಿದ್ದು, BDA ಅಧ್ಯಕ್ಷ NA ಹ್ಯಾರಿಸ್, BDA ಆಯುಕ್ತ ಮಣಿವಣ್ಣನ್ ಸೇರಿ ಸಚಿವರು, ಶಾಸಕರು ಸೇರಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಮಸ್ಕಾರ. 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿವಸ 10 ಕಿಲೋಮೀಟರ್ ಉದ್ದದ ಮಾಗಡಿಯಿಂದ ಮೈಸೂರು ರಸ್ತೆಗೆ SM ಕೃಷ್ಣ ಅವರ ಹೆಸರಿನಲ್ಲಿ ರಸ್ತೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದು ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ದಂಥ ಒಂದು ರಸ್ತೆ. ಆ ಕಡೆ ಮಾಗಡಿ ಕಡೆಯಿಂದ ಮೈಸೂರು ರೋಡ್ವರೆಗೂ ಭಾಳಷ್ಟು ಕನೆಕ್ಟಿವಿಟಿ ಆಗುತ್ತೆ. ಖಂಡಿತವಾಗಿ ಟ್ರಾಫಿಕ್
ಏನು ನಾವು ಈಗಾಗಲೇ ಬೆಂಗಳೂರು ಸುತ್ತಮುತ್ತಲಿರುವಂಥ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರ ಆಗ್ತದೆ. ಇದು 10 ಲೈನ್ಸ್ ಇದೆ, ಸರ್ವಿಸ್ ರೋಡು ಪ್ಲಸ್ ಮೇನ್ ರೋಡು. ಈ ರಸ್ತೆ ಬಂದು ನಮ್ಮ ಫೆರಿಫೆರಿಯಲ್ ರಿಂಗ್ ರೋಡ್ಗೆ, ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ಗೆ ಕನೆಕ್ಟ್ ಆಗುತ್ತೆ ಈ ರಸ್ತೆ. ಸೊ ಇದೀಗ ನಾವು ಈಗಾಗಲೇ ಕೆಂಪೇಗೌಡ ಬಡಾವಣೆಯಲ್ಲಿ ಆಗಿರೋದ್ರಿಂದ ಇದನ್ನು ನಾವು ಇನಾಗ್ರೇಷನ್ ಮಾಡಿ ಮುಂದಕ್ಕೆ ಬರುವಂಥ 73 ಕಿಲೋಮೀಟ್ರು ಈ ರಸ್ತೆ ಮತ್ತೆ ಜಾಯಿನ್ ಆಗುತ್ತೆ ನಮ್ಮ ಬಿಸ್ನೆಸ್ ಕಾರಿಡಾರ್ ರಸ್ತೆ. ಸೊ ಇದು ನಿಜವಾಗ್ಲೂ ಈ ರಸ್ತೆಗಳು ಆದಷ್ಟು ಬೇಗ ಮಾಡಬೇಕು ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಈ ಒಂದು ರಸ್ತೆ ಕೆಲಸವನ್ನು ಬೇಗ ಮಾಡಬೇಕು ಅಂತ ಅವರೇ ನಮ್ಮ ಜೊತೆಯಲ್ಲಿ ಈಗಾಗಲೇ 4-5 ಮೀಟಿಂಗನ್ನು ಮಾಡಿ ಬಿಸ್ನೆಸ್ ಕಾರಿಡಾರ್ದು ಟೆಂಡರನ್ನು ಕೂಡ ಕರೆದಿದ್ದೀವಿ ನಾವು. ಸೊ ಈ ದಿಕ್ಕಿನಲ್ಲಿ ಇದರ ಉದ್ಘಾಟನೆ ಆಗ್ತಾ ಇರೋದು ಭಾಳಷ್ಟು ಸಂತೋಷದ ವಿಷಯ. ಅದರಲ್ಲೂ SM ಕೃಷ್ಣ ಅವ್ರ ಹೆಸರಿಡ್ತಾ ಇರೋದು ನನ್ನ ರಾಜಕೀಯ ನಾಯಕರವರು. ಸೊ ನನಗೆ ವೈಯಕ್ತಿಕವಾಗಿ ಕೂಡ ಇದು ಭಾಳ ಸಂತೋಷ ತರುವಂಥ ವಿಷಯ. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಮತ್ತು ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ಅಭಿವೃದ್ಧಿಪರ ಚಿಂತನೆಯ ಸಂಗಮವೇ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿಯೇ ಈ ದಶಪಥ ರಸ್ತೆ ಹಾದು ಹೋಗಿದೆ. ಕೆಂಪೇಗೌಡರು ಮತ್ತು SM ಕೃಷ್ಣರ ಬೆಂಗಳೂರು ನಿರ್ಮಾಣದ ಕನಸು ಇಂದು ಆಧುನಿಕ ಮೂಲಸೌಕರ್ಯ ಅಭಿವೃದ್ಧಿ ಮೂಲಕ ಮತ್ತಷ್ಟು ವಿಸ್ತಾರಗೊಳ್ಳುತ್ತಾ ಇದೆ. ಈ ಕನಸನ್ನ ಸಾಕಾರಗೊಳಿಸುವಲ್ಲಿ BDA ಮಹತ್ವದ ಪಾತ್ರ ವಹಿಸ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕೆಂಪೇಗೌಡ ಬಡಾವಣೆಯಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. MAR ರಸ್ತೆ. ಅದಕ್ಕೆ SM ಕೃಷ್ಣ ಹೆಸರನ್ನು ಕೂಡ ನಾಮಕರಣ ಮಾಡಿರುವಂಥದ್ದು. ಈ ಒಂದು ರಸ್ತೆ ಎಷ್ಟು ಮಹತ್ವದ್ದಾಗಿತ್ತು, ಯಾಕಂದರೆ ಇದು ಬೆಂಗಳೂರಿಗೆ ಕನೆಕ್ಟಿವಿಟಿಗೆ, ಮೈಸೂರು ಮತ್ತು ಮಾಗಡಿ ಭಾಗಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ BDA ಆಯುಕ್ತರಾದ ಮಣಿವಣ್ಣನವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ತುಂಬ ಅಡೆತಡೆಗಳಿತ್ತು. ಈ ಒಂದು MAR ರಸ್ತೆ ಯಾವಾಗ ಆಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆ ಇತ್ತು. ಎಸ್ಪೆಷಲಿ ಮೈಸೂರು ಮತ್ತು ಮಾಗಡಿ ಆ ಎರಡೂ ಭಾಗಕ್ಕೆ ಸಿಟಿಗೆ ಕನೆಕ್ಟ್ ಆಗುತ್ತೆ. ನೈಸ್ ರಸ್ತೆ ಇತ್ತು. ನೈಸ್ನೆಸ್ಗೆ ಈಗ ತುಂಬ ಈಗ ಮಾಡಿರುವಂಥ ಲೈನಿಂದ ತುಂಬ ಅನುಕೂಲ ಆಗುತ್ತೆ. ಯಾವ ರೀತಿ ಚಾಲೆಂಜಸ್ ಇತ್ತು ಇದು ಮುಗಿಸೋಕೆ ಅಂತ? ಸರ್, ನಾನು ಕಳೆದ ಜೂನ್ 1ನೇ ತಾರೀಕು BDA ಕಮಿಷನರ್ ಆಗಿ ಚಾಲಿ ತೊಗೊಂಡ ತಕ್ಷಣ ವಿತಿನ್ 10 ಡೇಸ್ ನಮ್ಮನ್ನು ಆಗ ಈಗ ಇರುವ ಹಾನರಬಲ್ CM, ಆಗ ಡೆಪ್ಟಿ CM ಸಾಹೇಬರು ಕರ್ಕೊಂಡು ಹೋದರು. ಅಲ್ಲಿ NPK ಲೋಡ್ ಕರ್ಕೊಂಡು ಹೋದ ಮೇಲೆ ಹೇಳಿದರು, ಈ ಗ್ಯಾಪೆಲ್ಲ ಸರಿ ಮಾಡಿಸಿ ಈ ರೋಡನ್ನು ಎಂಡ್ ಟು ಎಂಡ್ ಮಾಗಡಿ ರೋಡಿಂದ ಕಡಬ ಕ್ರಾಸಿಂದ ಮೈಸೂರು ರೋಡ್ಗೂ ಯಾವಾಗ ರೆಡಿ ಮಾಡಿಸ್ತೀರಿ ಅಂದು. ಆ ಟೈಮಲ್ಲಿ ನನಗೂ ಈ ಬ್ರಿಡ್ಜ್ ಬಗ್ಗೆ ನೆನಪಿರಲಿಲ್ಲ. ಅಂದರೆ ಮೈಸೂರಲ್ಲಿ ಸೇರುವಾಗ ದೊಡ್ಡ ಒಂದು ರೈಲ್ವೆ ಲೈನ್ ಕ್ರಾಸ್ ಮಾಡಬೇಕಲ್ಲ, ಅದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಸರ್ ನೋಡಿದ್ದೇನೆ ಸರ್, ಸ್ವಲ್ಪ ಲ್ಯಾಂಡ್ ಎಕ್ವಿಸಿಷನ್ ಫಾರೆಸ್ಟ್ ಪ್ರಾಬ್ಲಮ್ ಇದೆ ಸರ್, ಪ್ರಾಬ್ಲಿ ವಿತಿನ್ ಅನದರ್ 6 to 8 ಮಂತ್ಸ್ ರೆಡಿ ಮಾಡ್ತೇನೆ ಸರ್ ಅಂತ ಹೇಳಿದೆ ನಾವು. ಅವರು ಸ್ವಲ್ಪ ಈ ಸ್ಮೈಲ್ ಅಡ್ಮೆಂಟ್ ಸೆಡ್ ಮಣಿವಣ್ಣನ್, ಇಟ್ಸ್ ಮೋರ್ ಕಾಂಪ್ಲೆಕ್ಸ್, ಸಿ ಇಫ್ ಯು ಕ್ಯಾನ್ ಫಿನಿಶ್ ಇಟ್ ಬೈ ನೆಕ್ಸ್ಟ್ ಜೂನ್. ನಮ್ಮ ಚೇರ್ಮನ್ ಹ್ಯಾರಿಸ್ ಸಾಬ್ರು ನಿಂತ್ಕೊಂಡು ಅವರು ಮೋಟಿವೇಟ್ ಮಾಡಿದರು. ನೈಸ್ ರಸ್ತೆಗೆ ಪರ್ಯಾಯವಾಗಿ ಮೂಡಿ ಬಂದ ದಶಪಥ ರಸ್ತೆ, ಪಶ್ಚಿಮ ಮತ್ತು ಉತ್ತರ ಬೆಂಗಳೂರಿನ ಸಂಪರ್ಕ ಕೊಂಡಿಯಾದ ರಸ್ತೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ನಿರ್ಮಾಣವಾಗಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿರುವ SM ಕೃಷ್ಣ ರಸ್ತೆ ಟೋಲ್ ರಹಿತ ಸಂಚಾರ ವ್ಯವಸ್ಥೆ ಒದಗಿಸುವುದರ ಜೊತೆಗೆ ನೈಸ್ ರಸ್ತೆಗೆ ಪರ್ಯಾಯ ಮಾರ್ಗವಾಗಿದೆ. ಪಶ್ಚಿಮ ಮತ್ತು ಉತ್ತರ ಬೆಂಗಳೂರಿನ ಸಂಪರ್ಕ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಲಿದೆ. ಈಗ ಮಾಗಡಿ ರೋಡು ಮತ್ತು ಮೈಸೂರು ರೋಡು ನಾವು ಕ್ರಾಸ್ ಮಾಡಬೇಕಂದ್ರೆ ನಮಗಿರುವ ಒಂದೇ ರಸ್ತೆ ನೈಸ್ ರೋಡು ಮತ್ತು ನೈಸ್ ಇಂಟರ್ಸೆಕ್ಷನ್ ಥ್ರೂ ಬರಬೇಕಾಗ್ತಿದೆ. ಆದರೆ ಡೈರೆಕ್ಟಾಗಿ ಸರ್ಕಾರ ರಸ್ತೆ ಏನೂ ಇಲ್ಲ ಈಗ. ಸೊ ಈ ರೋಡು ದಿಸ್ ವಿಲ್ ಬಿ ಅ ಟೋಲ್ ಫ್ರೀ ರೋಡ್. ನೀವು ಯಾರಿಗೇನು ದುಡ್ಡು ಕೊಡಬೇಕಾಗಿಲ್ಲ, ಏನು ಟೋಲ್ ಇಲ್ಲ, ಫ್ರೀಯಾಗಿ ಮೈಸೂರಿಂದ ಬರೋರು ಮಾಗಡಿ ಹೋಗ್ಬೇಕಂದ್ರೆ ರೋಡಲ್ಲಿ ಹೋಗ್ಬೋದು. ಮತ್ತು ಚಿಕ್ಕ ರೋಡ್ ಅಲ್ಲ, ಒಂದು ಸೈಡ್ 3 ಲೇನ್ ಇದೆ, 6 ಲೇನ್ ಬರ್ತದೆ. ಅದು ಬಿಟ್ಟು ಸರ್ವಿಸ್ ಲೇನ್ ಬರ್ತಾ ಇದೆ. ಈಗ ಸರ್ವಿಸ್ ಲೇನ್ ಕೆಲಸ ಮುಗಿದಿಲ್ಲ, ಅದು ಇನ್ನೊಂದು 6 ತಿಂಗಳು ಆಗ್ತದೆ. ಬೈ ಡಿಸೆಂಬರ್ ಎಂಡ್ ಸರ್ವಿಸ್ ಲೇನ್ ಬಂದುಬಿಡ್ತದೆ, ಅದು 2 ಲೇನ್ ಇದೆ. ಸೊ ನಿಮಗೆ 6 + 2 + 2 10 ಲೇನ್ ಸಿಗ್ತದೆ. ನಿಮಗೂ ಹೋಗೋರ್ಗೂ ನಿಮಗೊಂದು 3 + 2 5 ಲೇನ್, ಇಲ್ಲಿ 3 + 2 5 ಲೇನ್ ಸಿಗ್ತದೆ. ಈಸ್ ದ ಬಿಗ್ ಕಾಂಟ್ರಿಬ್ಯೂಷನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಟು ದ ಪಬ್ಲಿಕ್ ಆಫ್ ಮಾಗಡಿ ಆ್ಯಂಡ್ ಮೈಸೂರು ರೋಡ್ ಸೈಡ್.
ಈ ರಸ್ತೆ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಿಂದ ಮೈಸೂರು ರಸ್ತೆ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದವರೆಗೆ ಸಂಪರ್ಕ ಕಲ್ಪಿಸಲಿದ್ದು, ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಎಲ್ಲಾ 9 ಬ್ಲಾಕ್ಗಳಿಗೂ ತಲುಪುವುದಕ್ಕೆ ಅನುಕೂಲವಾಗಲಿದೆ. ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆ ಸಂಪರ್ಕಿಸುವ ವಾಹನಗಳು ಪ್ರಸ್ತುತ ನೈಸ್ ರಸ್ತೆ ಅಥವಾ ನಾಯಂಡಹಳ್ಳಿ ಸುಮನಹಳ್ಳಿ ಜಂಕ್ಷನ್ ಮೂಲಕ ಚಲಿಸಬೇಕಾಗಿತ್ತು. ಈ ಮಾರ್ಗದ ವಾಹನ ಸಂಚಾರ ಅವಧಿ 60 ನಿಮಿಷಗಳಷ್ಟಿತ್ತು. ಸರ್, ಈ ರಸ್ತೆ ಮಾಡಿರೋದು ತುಂಬ ಜನಕ್ಕೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ತುಂಬ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಗೂಡ್ಸ್ ಗಾಡಿಗಳೆಲ್ಲ ಸ್ವಲ್ಪ ಆದಷ್ಟು ಸಿಟಿಯಿಂದ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಿಟಿ ಒಳಗಡೆ ಓಡಾಡೋಕ್ಕೂ ಸ್ವಲ್ಪ ಫ್ರೀ ಆಗುತ್ತೆ. ತುಂಬ ಒಳ್ಳೇದಾಯ್ತು ಸರ್ ರಸ್ತೆ ಮಾಡಿ. ಸರ್, ಇದು ಈಗ ಕುಂಬಳಗುಡಿಯಿಂದ ಮಾಗಡಿ ರೋಡ್ವರೆಗೂ ಇದೆ. ಮುಂದೆ ತುಮಕೂರು ರೋಡ್ವರೆಗೂ ಆಗೋ ಚಾನ್ಸಸ್ ಏನೋ ಇದೆ ಅಂತ ಹೇಳ್ತಿದ್ದಾರೆ. ತುಂಬ ಅನುಕೂಲ ಇದೆ, ವಿಶಾಲವಾಗಿದೆ, ತುಂಬ ಅನುಕೂಲವಾಗಿದೆ. ಆದರೂ ಎಲ್ಲರೂ ಸೇಫ್ಟಿಯಾಗಿ ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ ಅವರು ಆದಷ್ಟು ಜಾಗೃತಿಯಾಗಿ ಹೋದರೆ ಬೆಟರ್. ಪ್ರಯಾಣದ ಅವಧಿ 1 ಗಂಟೆಯಿಂದ 15 ನಿಮಿಷಕ್ಕೆ ಇಳಿಕೆ. ಎಸ್ಎಂ ಕೃಷ್ಣ ರಸ್ತೆಯು ಸಂಚಾರ ಅವಧಿಯನ್ನ 1 ಗಂಟೆಯಿಂದ 15 ನಿಮಿಷಗಳಿಗೆ ತಗ್ಗಿಸಲಿದೆ. ಈ ರಸ್ತೆ ಕಂಬಿಪುರ, ಕೊಮ್ಮಘಟ್ಟ, ಕೆಂಚನಪುರಕ್ಕೆ ಸುಗಮ ಸಂಪರ್ಕ ಒದಗಿಸಲಿದೆ. ಹಾಗೆ ಮಾಚುಹಳ್ಳಿ, ಕೋಡಿಗೆಹಳ್ಳಿ, ಕನ್ನಳ್ಳಿ, ಕೆಂಚನಪುರ, ಸೂಲಿಕೆರೆ, ಕೊಮ್ಮಘಟ್ಟ, ಚಲ್ಲಘಟ್ಟ ಗ್ರಾಮಗಳಿಗೆ ಹೊಂದಿಕೊಂಡಿದ್ದು ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಈ ರಸ್ತೆ 10.7 ಕಿಲೋಮೀಟರ್ ಉದ್ದದ್ದಾಗಿದ್ದು 100 ಮೀಟರ್ ಅಗಲ, ಅಂದ್ರೆ 330 ಅಡಿ ಅಗಲ ಇದೆ. 10 ಲೇನ್ಗಳಿದ್ದು ರಸ್ತೆಯ ಎರಡೂ ಬದಿಯಲ್ಲಿ 27.0 ಮೀಟರ್ ಅಗಲದ ಜಾಗವನ್ನ ಗಿಡ ಮರಗಳನ್ನ ನೆಡುವುದಕ್ಕಾಗಿ ಕಾಯ್ದಿರಿಸಲಾಗಿದ್ದು, ರಸ್ತೆಯುದ್ದಕ್ಕೂ ಹಸಿರು ವಲಯ ಅಭಿವೃದ್ಧಿಗೊಳಿಸಲು ಪ್ಲಾನ್ ಮಾಡಲಾಗಿದೆ. ಹಾಗೆ 3.0 ಮೀಟರ್ ಅಗಲದ ರಸ್ತೆ ವಿಭಜಕ ಅಳವಡಿಸಲಾಗಿದ್ದು, ಭವಿಷ್ಯದಲ್ಲಿ ಮೆಟ್ರೋ ಜಾಲ ವಿಸ್ತರಣೆಗೆ ಪ್ಲಾನ್ ಮಾಡಲಾಗಿದೆ. ಕೆಂಪೇಗೌಡ ಲೇಔಟ್ ಸೇರಿ ಸ್ಥಳೀಯ ಗ್ರಾಮಗಳ ಅಭಿವೃದ್ಧಿ. ಕೆಂಪೇಗೌಡ ಬಡಾವಣೆಯ ಅಭಿವೃದ್ಧಿ ಜೊತೆಗೆ ಬಡಾವಣೆಗೆ ಹೊಂದಿಕೊಂಡಿರುವ ಇತರೆ 11 ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವಲ್ಲೂ ಬಿಡಿಎ ಮಹತ್ವದ ಪಾತ್ರ ವಹಿಸಿದೆ. ಸಾವಿರಾರು ಕುಟುಂಬಗಳಿಗೆ ನಿವೇಶನ, ರಸ್ತೆ, ಉದ್ಯಾನವನ, ಕುಡಿಯುವ ನೀರು ಸೇರಿದಂತೆ ಇತರೆ ಮೂಲಸೌಕರ್ಯ ಒದಗಿಸುವ ಮೂಲಕ ಬಿಡಿಎ ಅಧ್ಯಕ್ಷ ಹ್ಯಾರಿಸ್, ಆಯುಕ್ತ ಮಣಿವಣ್ಣನ್ ಯೋಜಿತ ನಗರಾಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ರಸ್ತೆಯು ಬೆಂಗಳೂರು ಮೈಸೂರು ಜೋಡಿ ಮಾರ್ಗದ ರೈಲ್ವೆ ಹಳಿಗಳಿಗೆ ಅಡ್ಡಲಾಗಿ ಹಾದು ಹೋಗಿದ್ದು, ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗದಂತೆ ಕೆಳ ಸೇತುವೆ ನಿರ್ಮಿಸುವುದು ಸವಾಲಿನ ಕೆಲಸವಾಗಿತ್ತು. ರೈಲ್ವೆ ಒಡೆತನದ 40.0 ಮೀಟರ್ ಉದ್ದ, 14.0 ಮೀಟರ್ ಅಗಲದ 2 ಕೆಳ ಸೇತುವೆಯನ್ನ ರೈಲು ಸಂಚಾರಕ್ಕೆ ಅಡ್ಡಿಯಾಗದಂತೆ ಸಮರೋಪಾದಿಯಲ್ಲಿ ನಿರ್ಮಿಸಲಾಗಿದೆ. ಕೇವಲ 3 ತಿಂಗಳಲ್ಲಿ ಕೆಳ ಸೇತುವೆಯನ್ನ ನಿರ್ಮಿಸಿದ ಸ್ಟಾರ್ ಇನ್ಫೋಟೆಕ್ ಕಂಪನಿಯ ಕಾರ್ಯವೈಖರಿ ಕೂಡ ಗಮನಾರ್ಹವಾಗಿದೆ. ರಸ್ತೆಗಾಗಿ ಭೂಮಿ ಕೊಟ್ಟ ಭೂಮಾಲೀಕರನ್ನ ಸ್ಮರಿಸಿದ ಬಿಡಿಎ. ಜಂಕ್ಷನ್ಗಳಲ್ಲಿ ಭೂಮಿ ಕೊಟ್ಟವರಿಗೆ ವಾಲ್ ಆಫ್ ಗ್ರಾಟಿಟ್ಯೂಡ್. ಎಸ್ಎಂ ಕೃಷ್ಣ ರಸ್ತೆಗಾಗಿ ಬಿಡಿಎ 21 ಎಕರೆ ಭೂಮಿ ವಶಪಡಿಸಿಕೊಂಡಿದೆ. ಈ ರಸ್ತೆ ನಿರ್ಮಾಣಕ್ಕೆ ಜಮೀನು ನೀಡಿ ಸಕಲ ರೀತಿಯಲ್ಲಿ ಸಹಕರಿಸಿದ್ದಕ್ಕೆ ಉಪಕಾರ ಸ್ಮರಣಾರ್ಥವಾಗಿ ಸುಮಾರು 170ಕ್ಕೂ ಅಧಿಕ ಜಮೀನು ಮಾಲೀಕರ ಹೆಸರನ್ನ ವಾಲ್ ಆಫ್ ಗ್ರಾಟಿಟ್ಯೂಡ್ನಲ್ಲಿ ಪ್ರಕಟಿಸುವ ಕೆಲಸವನ್ನ ಬಿಡಿಎ ಮಾಡಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಈ ರಸ್ತೆಯು ಸೂಲಿಕೆರೆ ಮೀಸಲು ಅರಣ್ಯದಲ್ಲಿ ಹಾದು ಹೋಗಿದೆ. ಸುಮಾರು 2.5 ಎಕರೆ ಅರಣ್ಯ ಪ್ರದೇಶವನ್ನ ರಸ್ತೆಗೆ ಬಳಸಿಕೊಳ್ಳಲಾಗಿದೆ. ಇದಕ್ಕೆ ಪರ್ಯಾಯವಾಗಿ 2.5 ಎಕರೆ ಜಾಗವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಅರಣ್ಯ ಇಲಾಖೆಗೆ ನೀಡುವ ಮೂಲಕ ಪರಿಸರ ಸಮತೋಲನ ಕಾಯ್ದುಕೊಳ್ಳುವ ಕಾರ್ಯವನ್ನ ಬಿಡಿಎ ಮಾಡಿದೆ. ಅರಣ್ಯಕ್ಕೆ ಜಾಗ ನೀಡುವುದರ ಜೊತೆಗೆ 1 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನ ಕೂಡ ನೀಡಿದೆ. 2018ರಲ್ಲಿ ಆರಂಭವಾಗಿದ್ದ ಮಹತ್ವಾಕಾಂಕ್ಷೆಯ ಈ ಕಾಮಗಾರಿ ಕೊನೆಗೂ ಜನಸಾಮಾನ್ಯರ ಬಳಕೆಗೆ ಮುಕ್ತವಾಗಿ ಸಿಗುವ ಕಾಲ ಕೊನೆಗೂ ಬಂದಿದೆ. ಬರೋಬ್ಬರಿ 600 ಕೋಟಿ ರೂಪಾಯಿಗಳ ಈ ಯೋಜನೆ ಬಿಡಿಎ ನಿರಂತರ ಪರಿಶ್ರಮ ಹಾಕಿದ್ದರ ಫಲವಾಗಿ ಸಾಕಾರಗೊಳ್ತಾ ಇದೆ.
ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.